ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತೆಲ್ಲ ಇವಾಗ ಬಂದು ಜಸ್ಟ್ ಮನೆಗೆ. ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಾಳೆ ಎಲ್ಲ ಗೃಹ ಪ್ರವೇಶ ಇದೆ, ನೀರಿರೋ ಶಾಸ್ತ್ರ ಇದೆ. ಆ್ಯಂಡ್ ಚೌಟ್ರಿಗೂ ಬೇಗ ಹೋಗಬೇಕು ನಾವು. ಐ ಥಿಂಕ್ 4 to 5 ಹೋಗಬೇಕು ನಾವು. ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ. ಸೊ ನನ್ನವು ಸುಮಾರು ಕೆಲಸಗಳಿವೆ. ಗ್ಲಾಸ್ ಒಂದು ಬ್ಲೌಸ್ ಇನ್ನೂ ಸ್ಟಿಚ್ ಆಗಿಲ್ಲ. ಆ್ಯಂಡ್ ನನ್ನ ಸೆಟ್ಗಳೆಲ್ಲ ಹಾಕೊಳ್ಳೋದು ನಳಿಕೆಲ್ಲ ಹೋಗಿ ತೊಗೊಂಬರ್ಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಕೊನೆಯಲ್ಲಿ ನಾನು ರೆಡಿ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಎಕ್ಸಾಮ್ ನನಗೆ ಜಸ್ಟ್ ಈಗ ಒಂದು 3 ಡೇಸಲ್ಲಿ ಮುಗೀತು ಅಷ್ಟೇ. ಸೊ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೇಗ ಮದುವೆ ಬಂದುಬಿಡ್ತು. ಐ ಥಿಂಕ್ ಎಂಗೇಜ್ಮೆಂಟ್ ಆಗಿ 3 ಮಂತ್ಸ್ ಆಯಿತು. ನಮ್ಗೆ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಮದುವೆ ಬಂದರು ಅಂತ. ಆ್ಯಂಡ್ ಬೇಗನೆ ಬಂದುಬಿಡ್ತು ಗೈಸ್. ಅದಕ್ಕೆ ಮಾಡ್ಕೊತಿದ್ದಾರೆ ಒಳಗಡೆ ಪ್ರಿಪ್ರೇಷನ್ಸು. ನಾವು ಇವಾಗ ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಸೊ ಇವತ್ತೇ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ನಾಳೆ ಎಲ್ಲ ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ರೋಗ್ರಾಮ್ಗಳೆಲ್ಲ ಇಟ್ಟಿದ್ದೀವಿ, ಅರೇಂಜ್ ಮಾಡಿದ್ದೀವಲ್ಲ. ಸೊ ಐ ಥಿಂಕ್ 4 to 5ಗೆ ಬೆಳಿಗ್ಗೆ ಮಾರ್ನಿಂಗೇ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೇ. ಅದೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬನ್ನಿ ತೋರಿಸ್ತೀನಿ ಏನು ಮಾಡ್ಕೊತಿದ್ದಾರೆ ಅಂತ. ಎಲ್ಲರೂ ರೆಡಿ ಮಾಡ್ಕೊತಿದ್ದಾರೆ ಎಲ್ಲದಕ್ಕೂ. ಮತ್ತೆ ಏನು ಮಾಡ್ತಾಯಿದ್ದೀರಿ? ನಾವೆಲ್ಲ ಚಿಗ್ನಿ ಉಂಡೆ ತಗೊಳೋಣ. ವಾ, ಎಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ ಮಾಡ್ತಾ ಇದೀವಪ್ಪ. ಇವಾಗ ಮಾಡ್ತಿದ್ದೀರಾ? ಮಾಡ್ತಾ ಇದೀವಿ. ಅಲ್ಲಿ ಟೈಮ್ ಎಷ್ಟು? ಅಲ್ಲಿ 9:30 ಆಗ್ಬಿಟ್ಟಿದೆ. ಎಲ್ಲ ಈಗ ರೆಡಿ ಮಾಡ್ಕೊತಿದ್ದೀವಿ. ನೀ ಏನು ಮಾಡ್ತಿದ್ಯಮ್ಮ? ನೀನು ಕೆಲಸ ಎಲ್ಲ ಮುಗೀತಾ? ನೀವು ಕೂತಿದ್ದೀರಾ? ನೋಡಿ ಗೈಸ್, ಇವಳು ನಾನು ಮಾತಾಡ್ಸಿದ್ರೆ ಹೇಳ್ತಾಳೆ ಗೈಸ್ ಇವಳು. ಏನು ಏನಪ್ಪ ಇಲ್ಲಿ ನೋಡಿಲಿ. ಅವಳು ನೋಡೋದೇ ಇಲ್ಲ. ನೀನು ಆಯ್ ಮಾಡು. ನೀನು ಮಾತಾಡುವ. ತೇಜ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಗೈಸ್ ಇವಳು ಮೊಬೈಲಲ್ಲಿ. ನಮ್ಮ ಅವಂಗೆ ಹುಷಾರಿಲ್ಲ, ಪಾಪ ಮಲ್ಕೊಂಡಿದ್ದಾರೆ. ಆ್ಯಂಡ್ ಹುಡ್ಗನ್ ತೋರಿಸ್ತೀನಿ ತಡೀರಿ. ನೋಡಿ ಗೈಸ್, ಇಬ್ರು ಮಲ್ಕೊಬಿಟ್ಟವ್ರೆ. ಏನು ನೀನು ಮದುವೆ ಹುಡುಗ ನೋಡಿಲಿ, ಬರೀ ನಿದ್ದೆ ಮಾಡೋದೇ ಗೈಸ್ ಇವನು. ಏನು ಮಾಡೋದಿಲ್ಲ, ಬರೀ ಮಲ್ಕೊಳ್ಳೋದು. ಇವನೊಬ್ಬ ಜೊತೆಗೆ ಇಬ್ರು ಗೈಸ್. ನಾಳೆನೇ ರಿಸೆಪ್ಷನ್ನು, ನಾಡ್ದೆ ಮದುವೆ. ಸೊ ನಿಮ್ಗೆ ಹೆಂಗೆ ಅನಿಸ್ತೈತೆ ಸುದೀಪ್ ಅವರೇ? ಹೇಳಿ. ಖುಷಿ ಆಯ್ತಾಯ್ತೋ, ಬೇಜಾರಾಯ್ತಾಯ್ತೋ ಇಷ್ಟು ಬೇಗ ಮದುವೆ ಐತಿದ್ದೀನಿ ಅಂತ? ಟೆನ್ಷನ್ನು. ಅವ್ನು ಕಣ್ಣೇ ಬಿಟ್ಟಿಲ್ಲ ಗೈಸ್. ಅವನು ಹೆಂಗ್ ರೆಡಿ ಆಗಿರ್ತಾಳು ಅಂತ. ಅಷ್ಟೇನಾ? ಮಲ್ಕಳಿ ಆಯ್ತು. ಅವರು ಪಾಪ ನಾಳೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ನಾಳೆ ನಾಡ್ದೆಲ್ಲ. ಅದಕ್ಕೆ ಇವಾಗಲೇ ಮಲ್ಕಳಿ. ಹಾಂ ಹಾಂ, ಬಸಿ ಕಣ್ಬಿಡಿ. ಹಾಂ, ಹುಡ್ಗಂಗಿಂತ ನಿಮಗೆ ಕೆಲಸನಾ? ಹಾಂ ಆಯ್ತು ಆಯಿತು, ಮಲ್ಕಳಿ. ಅವರಲ್ಲಿ ಈಗ ಎಷ್ಟನೇ ಕ್ಲಾಸ್ ನೀನು ಪಾಸ್ ಆದ್ರೆ? 4. ಆಗೆಷ್ಟು ಹೇಳಿದೆ? ಹಾಂ, ನಿಂತ್ಕೊ ಆಯ್ತು ದೂರಕ್ಕೆ. ಹೇಳು ಎಷ್ಟೇ? 4 ಓದ್ತಿದ್ಯಾ? ಆ ಲೋಗಲ್ಲಿ ಎಷ್ಟು ಹೇಳಿದೆ? ಎಂಗೇಜ್ಮೆಂಟ್ ಲೋಗಲ್ಲಿ ಪಾಸ್ ಆದರೆ 4 ಒಂದಿದ? ಗೈಸ್ ಇವರಿಬ್ರು ಏನೋ ಮಾಡ್ತಿದ್ದಾರೆ ಗೈಸ್. ಏನು ರೆಡಿ ಮಾಡ್ತಿದ್ದೀರಾ? ನಾವು ಚಿಗ್ನಿ ಉಂಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಂಗ್ ಮಾಡೋದು? ಇದಕ್ಕೆ ಎಳ್ಳು ಹಾಕ್ತೀವಿ. ಎಳ್ಳು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಎಲ್ಲ ಹೊಡೆದ್ಬಿಟ್ಟು ಮತ್ತೆ ಉಂಡೆ ಕಟ್ಟಿ ಚಿಗ್ನಿ ಮಾಡ್ತಾ ಇದೀವಿ. ವಾ, ಬೆಳಿಗ್ಗೆ ಬೇಕಲ್ಲ, ಈಗಲೇ ರೆಡಿ ಮಾಡ್ತಾ ಇದೀವಿ. ಹಿಂಗಾಗಿ ಹೊಡಿತೀವಿ.
ಮನೆಗೆ ಹೋಗೋ ಕಾರ್ಯಕ್ರಮ ಐತೆ, ಫಂಕ್ಷನ್ ಐತೆ, ಹಾಂ ಅದಕ್ಕೆ ಎಲ್ಲ ಬೆಳಿಗ್ಗೆ ಲೇಟ್ ಆಗುತ್ತಲ್ಲ, ಎಲ್ಲ ಇವಾಗ್ಲೇ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ಹಾಂ ಮದ್ವೆ ಆಗ್ತಿರೋದಕ್ಕೆ ಹೆಂಗ್ ಅನ್ಸ್ತದೆ ಮಗ? ಅತ್ತೆ ತುಂಬಾ ಇಬ್ರು ಹೇಳಿ. ತುಂಬಾ ಖುಷಿ ಆಯ್ತೈತೆ. ಕೆಲಸಗಳು ಮಾಡ್ತಾ ಇರ್ಬೇಕು. ಇನ್ನು 12 ಗಂಟೆ ಆಯ್ತದೆ ನಾವು ಮಲ್ಕೊಳ್ಳೋದಿಯ. ಇನ್ನು ಬೇಜಾನ್ ಕೆಲಸ ಅವೇ, ಎಲ್ಲ ಮಾಡ್ತಾ ಇರ್ಬೇಕು. ಕಜ್ಜಾಯ ಮಾಡ್ಬೇಕು, ಮತ್ತೆ ಇನ್ನು ಸಾಮಾನುಗಳನ್ನೆಲ್ಲ ಬುಟ್ಟಿ ಒಳಗೆ ಹಾಕಿ ತುಂಬ್ಕೊ ಮಡಿಕಬೇಕು. ತಾಲಿ ಓಲೆ ಸೀರೆ ಆಯ್ತು. ಸಾಂಬಾರು ಮಿಸಲ್ ಹೇಳಿ. ಬರೀ ಆಯ್ ಮಾಡೋದೇ ಆಯ್ತು ನಂದು. ಮಾತಾಡು. ಏನ್ ಮಾತಾಡ್ಲಿ? ಹೆಂಗ್ ರೆಡಿ ಆಯ್ತು ಎಲ್ಲವ? ಎಲ್ಲ ರೆಡಿ ಆಯ್ತು ನಾಳೆ? ನಾಳೆಯಿಂದ ಪ್ಯಾಕ್ ಮಾಡಿಲ್ಲ ಗೈಸ್, ಎಲ್ಲ ರೆಡಿ ಆಗೈತೆ. ಪ್ಯಾಕ್ ಇವ್ರೊಬ್ರು 4 ಗಂಟೆಗೆ ಎದ್ದೇಳ್ಬೇಕಂತೆ. ಏನೋ ತುಂಬಾ ಬೇಜಾರ್ ಮಾಡ್ಕೋತಾರೆ ಗೈಸ್ ಇವ್ರು, ಸಣ್ಣ ಪುಟ್ಟದಕ್ಕೆಲ್ಲವ ಇವ್ರು. ಮಾತಾಡಿ. ಏಕೆ ಮಾತಾಡಕ್ಕಾಗಿದೆ ಅಂತ ಸೈಡ್ಗೆ ಹೋಗು. ನಾನು ಹೆಂಗೋ ಮಾತಾಡ್ತಿದ್ರು. ಹೇಳು ಆಯ್ತು. 4 ಗಂಟೆಗೆ ಎದ್ದೇಳ್ಬೇಕಂತೆ ಗೈಸ್, ಏನಾಗುತ್ತೋ ಗೊತ್ತಿಲ್ಲ. ನೈಟ್ ಎಲ್ಲ ಸ್ನಾನ ಮಾಡ್ಬೇಕಂತೆ ಎಲ್ರು. ನೈಟ್ ಎಲ್ಲ ಸ್ನಾನ ಮಾಡ್ತೀಯ? ನಾನಲ್ಲ ಗೈಸ್, ಎಲ್ರು ಸ್ನಾನ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಇದು ಚಪ್ರ ಹಾಕಿ ಆಮೇಲೆ ಏನೋ ಅವೇ ಶಾಸ್ತ್ರಗಳೆಲ್ಲ ಮಾಡ್ಬೇಕು. ಶಾಸ್ತ್ರ ಅವೇ ಗೈಸ್, ನಮಗ್ ಗೊತ್ತಿಲ್ಲ. ನಮ್ಮ ಅಜ್ಜಿ ಕೇಳಿದ್ರೆ ಇನ್ನೂ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆದಷ್ಟು ಮಾತಾಡಿಸ್ತೆ. ಆ್ಯಂಡ್ ಈ ಲಾಗಲ್ಲೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ನಾಳೆ ಎಲ್ಲ ತುಂಬ ಪ್ರೋಗ್ರಾಮ್ಗಳಿದೆ, ಆ ಶಾಸ್ತ್ರ ಈ ಶಾಸ್ತ್ರ ಅಂತೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಇವತ್ತು ನೋಡೋಣ, ಇನ್ನು ಕಜ್ಜಾಯ ಎಲ್ಲ ಮಾಡಬೇಕು ಗೈಸ್. ಎಲ್ಲ ಇವತ್ತು ಅದೆಲ್ಲ ವಿಡಿಯೋ ಮಾಡುತ್ತೆ ಗೈಸ್. ಮಾಡ್ತೀನಿ. ಆ್ಯಂಡ್ ಇವತ್ತೆಲ್ಲ ನಿದ್ದೆನೇ ಇಲ್ಲ ಗೈಸ್, ಹೇಳ್ಬೇಕು ಅಂದ್ರೆ. ಇನ್ನು ಮೆಹಂದಿ ಹಾಕೊಂಡಿಲ್ಲ ಕೈಗೆ. ಆ್ಯಂಡ್ ನಾವು ಫೇಸ್ ಎಲ್ಲ ಪ್ಯಾಂಪ್ರಿಂಗು ಮಾಡ್ಕೊಂಡಿಲ್ಲ. ನಾನೆಲ್ಲ ಫೇಸ್ ಪ್ಯಾಕ್ ಆ್ಯಂಡ್ ಸ್ಕ್ರಬ್ಬು ಮತ್ತೆ ಏನದು ಮಾಸ್ಕ್, ಫೇಸ್ ಮಾಸ್ಕ್ ಎಲ್ಲ ತೊಗೊಂಬಂದಿದ್ದೀನಿ. ಇವತ್ತು ನೈಟೆಲ್ಲ ಬರೀ ಅದೇ ಕೆಲಸ. ಏನು ಮಾಡೋದು? ಮೆಹಂದಿ ಏನೋ ಹಾಕಿಸ್ಕೊಂಡಿಲ್ಲ. ಅಲ್ಲೇ 9:30 ಆಗೈತೆ. ಏನು ಮಾಡೋದು? ಮಾಡಿಲ್ಲ ನಾವೆಲ್ಲ 1 ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಮದುವೆ ಹಂಗೆ ರೆಡಿ ಆಗ್ಬೇಕು, ಹಿಂಗೆ ರೆಡಿ ಬೇಕು ಅಂದ್ರೆ ಕೊನೆ ಮೂಮೆಂಟಲ್ಲಿ ಏನೂ ಆಗೋಕ್ಕಾಗಿಲ್ಲ. ಟೈಮೇ ಸಿಕ್ಕಿಲ್ಲ ಗೈಸ್. ಇವಳೊಬ್ಳು ತಿಮ್ಮಿ ನೋಡಿ ಗೈಸ್, ಕಪ್ಪು ಕಾಣ್ತಿದೀಯ ಬಾರಮ್ಮ ಕಡೆಗೆ. ನಾನೇ ಹಾಕಿದ್ದೀನಿ ಬ್ರೋ. ಹೇಳಿ, ಮಾತಾಡಿ. ಏನೂ ಇಲ್ಲ. ಹಾಂ, ಏನು ತಮ್ಮನ ಮದುವೆ ಮಾಡ್ತಿದ್ದೀರಿ? ಫುಲ್ ಬ್ಯುಸಿ. ಮಾತಿಗೆ ಸಿಗ್ತಿಲ್ಲ ಗೈಸ್ ಇವರು. ಮಾತಾಡಿ. ಇನ್ನೇನಾದ್ರು ನನ್ನ ಲಾಗಲ್ಲಿ ಹೇಳಿ. ಅಪರೂಪಕ್ಕೆ ಕಾಣಿಸ್ಕೊತಿದ್ದೀರ ನನ್ನ ಲಾಗಲ್ಲಿ. ಸಾಕಾ? ಅಕ್ಕ ಲಾಗ್ ಸ್ಟಾರ್ಟ್ ಮಾಡಿರೋದಕ್ಕೆ ನಿಂಗೆ ಏನು ಅನ್ನಿಸ್ತೈತೆ? ಸೋ ನೈಸ್. ಇಂಗ್ಲೀಷ್ ಮಾತಾಡ್ತಾಳೆ ಗೈಸ್. ಇನ್ನೊಂದ್ಸಲ ಫುಲ್ಲು ಸ್ಟೈಲಿಶ್ ಆಗ್ಬಿಟ್ಟಿದ್ದಾರೆ ಗೈಸ್. ಬೆಂಗಳೂರಲ್ಲಿ ಇದ್ದು ಫುಲ್ಲು ಮಾಡರ್ನ್ ಆಗ್ಬಿಟ್ಟಿದ್ದಾಳೆ ಅಕ್ಕ. ಬೇರೆ ನಮ್ಮ ಜೊತೆ ಎಲ್ಲ ನಾರ್ಮಲ್ ಮಾತಾಡ್ತಾಳೆ. ಈಗ ನಾವು ಅಂಗಡಿಗೆ ಏನಾರು ಹೋದ್ರೆ ಹತ್ಕೊಡಿ ಹತ್ಕೊಡಿ, ಅಯ್ಯೋ ಹತ್ಬೇಡ, ಫುಲ್ಲು ಮಾಡಿ ನಾನು ಇವಳು ಹೆಂಗ್ ಮಾಡ್ತೀವಿ? ಫುಲ್ಲು ಶಾಕ್ ಆಗ್ಬಿಟ್ಟಿರ್ತೀವಿ. ಅವ್ರು ರಾಕ್ ಆದ್ರೆ ನಾವು ಶಾಕ್ ಆಗಿರ್ತೀವಿ ಗೈಸ್. ನಾವಿಬ್ರು ಏನು ಮಾಡ್ತೀವಿ ಅಂದ್ರೆ, ಅವಳು ಹೋಗ್ಬಿಡ್ತಾಳೆ ಬಲ್ಲಷ್ಟರ್ಗೆ ಮಾತಾಡೋಕ್ಕೆ, ನಾವಿಬ್ರಿಂದ ನಿಂತ್ಕೊಂಡು ನಗೋಡಿಯೋದು. ಇವತ್ತು ಹಂಗೆ ಆಗಿದ್ದು ಗೈಸ್. ಇವತ್ತು ಶಾಪಿಂಗ್ ಹೋಗಿದ್ವಿ ಎಲ್ಲ. ಆಮೇಲೆ ಬಿಡ್ಕೊಡ್ತೀನಿ ಹಿಂಗೆ ಗೈಸ್. ನಾವು ನಗು ಹೊಡೆದು ಸಾಕಾಯ್ತು. ಹೋಗಿ ಮುಂದ್ಬಿಡೋದು. ಅಪ್ಪ ಅಂತಾರೆ ಗೈಸ್ ಇವರು ಎಲ್ಲರೂ. ಅಪ್ಪ ಅಕ್ಕ ಏನು ಕಾಳಮ್ಮನ ಏನು ನಿನ್ನ ನಗು ಹೊಡೆದೇ ಆಗುತ್ತೆ. ಹೇಳು ಏನ್ ಕರೆಕ್ಟಾಗಿ ಅಂತ. ಸುಮ್ನೆ ನಗು ಹೊಡಿತಾಳೆ ಗೈಸ್. ಹೌದು ಹೋಗ್ಬಿಡೋದು. ಯಾರು ಇಲ್ಲ ಆಗಾಗ್ತೀನಿ ಹಿಂಗೆ ಆಡ್ತಿರೋದ ನೀನು? ಅಯ್ಯೋ ಏನು ಒಂದು ಆಯ್ ಮಾಡೋದು ಆಯ್ತು ಗೈಸ್. ಆಯ್ತಲ್ಲಪ್ಪ ನಿಮ್ದು. ಯಾವ ಥರ ಬಟ್ಟೆ ತಗೊಂಡಿದ್ಯಾ ನೀನು? ಗೈಸ್ ಇವಳು ನಾವು ಬಟ್ಟೆ ತಗೊಂಡು ಇಷ್ಟ ಆಗ್ದೇನೆ ಅಂಗಡಿ ಪೂರ್ತಿ ಹತ್ತಾಕ್ಬಿಡ್ಲು ಗೈಸ್ ಇವಳು. ಯಾಕೆ ಇಷ್ಟ ಆಗ್ಲಿಲ್ವಾ ನಿಂಗೆ ಬಟ್ಟೆ? ಹೆಂಗಿದೆ ಗೊತ್ತಾ? ಸೂಪರ್ ಆಗಿದೆ. ನಿಂಗೆ ಹೆಂಗೆ ಅನಿಸ್ತು ಬಟ್ಟೆ? ರಾಜ್ಕುಮಾರ್ ಕಾಣಿಸ್ತಾನೆ. ಮದ್ವೆಲಿ ತೋರಿಸ್ತೀನಿ ಗೈಸ್ ಯಾವ್ಯಾವ ಥರ ಬಟ್ಟೆ ತೊಗೊಂಡಿದ್ದೀವಿ ಆ್ಯಂಡ್ ಹಾಕ್ಕೊಂಡಿದ್ದೀವಿ ಅಂತ. ನಾನು ಅವತ್ತು ಗೈಸ್ ನಾನು
ಶಾಪಿಂಗ್ ವ್ಲಾಗ್ ಜಾಸ್ತಿ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅವರು ಅಂದರೆ ಆ ಹುಡುಗಿ ಮನೆಯೆಲ್ಲ ನನ್ನೇ ನೋಡ್ತಿರೋದು, ನನಗೆ ಒಂಥರ ಕ್ಯಾಮ್ರಾ ಹಿಡ್ದಿಡ್ಕೆ ನನ್ನೇ ನೋಡೋರು, ಒಂಥರ ಫೀಲ್ ಆಗೋದು ನನಗೆ ಬೇಡ ಅಂತ. ಆ್ಯಂಡ್ ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡಿಲ್ಲ. ನಾನು ಬಟ್ಟೆಗಳನ್ನ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತಲೂ ತೋರಿಸಿಲ್ಲ. ಆ್ಯಂಡ್ ಅದೆಲ್ಲ ನಾನು ಮದುವೆಲಿ ಮತ್ತು ನಾನೇನು ಹಾಕೊತೀವಿ ಸೊ ಅದನ್ನೆಲ್ಲ ತೋರಿಸ್ತೀನಿ. ನಾಳೆ ರಿಸೆಪ್ಷನ್ ಇದೆ, ನಾಡ್ದು ಮದುವೆ ಇದೆ, ಸೊ ಅಲ್ಲೆಲ್ಲನೂ ತೋರಿಸ್ತೀನಿ ಯಾವ ಥರ ಬಟ್ಟೆ ತೊಗೊಂಡಿದ್ದೀವಿ ಹಾಕ್ತೀವಿ ಅಂತ. ಸೊ ನೋಡಿ ಗೈಸ್ ಆಯಿತಾ. ಈ ಹುಡುಗ್ರಿಗೆ ನನ್ನ ಲಾಗ್ ಮಾಡೋಕ್ಕೆ ಬಿಡಲ್ಲ ಗೈಸ್, ಬಂದು ಮಾತಾಡ್ತಾರೆ, ಬಂದು ಅಪ್ಪ ರಾಮ ಸಾಕಾಯ್ತು ನನಗೆ. ಆ್ಯಂಡ್ ಅಲ್ಲಿ ಒಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾರೆ, ಈಗ ಏನಾರು ಹೋಗಿ ಮಾತಾಡ್ಸಿದ್ರೆ ಜಗಳಕ್ಕೆ ಬರ್ತಾರೆ ಗೈಸ್, ಆದಷ್ಟು ಮಾತಾಡ್ಸಿದ್ದೀನಿ. ಆ್ಯಂಡ್ ನೋಡೋಣ, ಇನ್ನೂ ಕಜೆ ಎಲ್ಲ ಮಾಡಬೇಕು, ಅದೆಲ್ಲ ಮಾಡೋದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಸೊ ಅಲ್ಲಿ ಗಂಟ ಕೀಪ್ ವಾಚಿಂಗ್. ಹೇಳಿ ಬಾಯ್ ಗೈಸ್. ಬಾಯ್ ಎಲ್ಲ ಇನ್ನೂ ಮಾಡ್ತೀನಿ ಲಾಗು. ಅಂದ್ರೆ ಇವಾಗ ಬಾಯ್. ಹಾಂ ಓಕೆ ಗೈಸ್. ಯಾವ ಮಂತ್ರ ಇದು? ಅಷ್ಟೊಂದು ಭಕ್ತೇನಾ? ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ. ಓ ಎಲ್ಲರೂ ಕ್ಲಾಪ್ ಮಾಡಿ ತುಂಬಾ ದೇವ್ರ ಭಕ್ತಿ ಅಕ್ಕವರು. ವಾರ ಪೂರ ಹೇಳಲ್ಲಂತ. ನಾನು ಅದೇ ವಿಡಿಯೋ ಮಾಡಿದ್ದೀನಿ ಬಿಡು, ಯಾರು ನೋಡೋರು? ಎಲ್ಲರೂ ನೈಟ್ ಹಾಕತಾರಮ್ಮ, ಯಾರು ನೈಟ್ ಹಾಕೊಳ್ಳೋದ? ಹಾಂ ಹೇಳು, ಏನೋ ಹೇಳ್ತಿದ್ದಲ್ಲ, ಏನು ನೀನೊಂದು ಆಡಿಡೆ? ನಿಮ್ಮ ಮಮ್ಮಿ ಹೇಳ್ಕೊಟ್ಟಿಲ್ಲ ಆಡ ನಿಂಗೆ ದೇವ್ರಾಡ? ಕೇಳು. ಎಲ್ರು ರಿಯಾಕ್ಷನ್ ನೋಡಿ ಗೈಸ್, ಕರಿಯ ಅಂತ. ನೀನು ಎಲ್ಲಿ ಕಪ್ಪಿದ್ದೀನಿ ಬ್ರೌನಿನ? ಸ್ವಲ್ಪ ತೆಳಗಿತ್ತಲ್ಲ ಕಜ್ಜಾಯ, ಕಜ್ಜೆಯಲ್ಲಿ ಒಳಕೋದಕ್ಕೆ ಸುಂಡೋಯ್ತಾವೆ ಎಲ್ಲ ಚೆನ್ನಾಗೇ ಬಂದವೆ. ಮದ್ವೆಲಿ ಹೋಗಕ್ಕೆ ಬರ್ತತೆ. ನಮ್ಮ ಅತ್ತೆ ನಿದ್ದೆ. ಟೈಮ್ ಎಷ್ಟು ಆಲಿಯಾ? ಹಾಂ ನಮ್ ನಿದ್ದೆನೇ ಬತ್ತಿಲ್ವಲ್ಲತ್ತೆ ಗೈಸ್. ಟೈಮ್ ತೋರಿಸ್ತೀನಿ ಬನ್ನಿ. ಟೈಮು ಆಲ್ರೆಡಿ ನೋಡಿ 11:15. ಈಗ ಕಜ್ಜಾಯ ಬೇಯಿಸ್ತವ್ರೆ. ಆ್ಯಂಡ್ ಕೈ ತೋರಿಸು. ಇವಳಿಗೆ ಮೆಹಂದಿ ಹಾಕ್ಕೊಟ್ಟೆ ನಾನು, ಹೆಂಗೋ ನಂಗೆ ಬರಲ್ಲ ಗೈಸ್, ಹೆಂಗೋ ಸುಮಾರಾಗಿ ಹಾಕಿದ್ದೀನಿ. ಆ್ಯಂಡ್ ಇನ್ನೊಬ್ಳಿಗೆ ಹಾಕಿದ್ದೀನಿ ನೋಡಿ, ನಾಳೆ ಮಲ್ಕೊಂಡೇ ಬಿಟ್ಟವಳೆ. ತೋರಿಸು, ಇದು ಚೆನ್ನಾಗಿ ಬಂದಿದೆ ಗೈಸ್. ತೋರಿಸದ ಮೆಹಂದಿ ತೋರಿಸು, ಮೆಹಂದಿ ತೋರಿಸು. ಹಿಂಗೆ ಹಿಡ್ಕೊ, ಕರೆಕ್ಟಾಗಿ ಹಿಡ್ಕೊಳ್ಳೆ, ಹಿಂಗೆ ಹಿಡ್ಕೊ ಇದನ್ನು. ಇವಳಿಗೆ ಚೆನ್ನಾಗಿ ಹಾಕಿದ್ದೀನಿ, ಸ್ವಲ್ಪ ಪರವಾಗಿಲ್ಲ, ಬಟ್ ನಂಗೆ ಹಾಕೋಕ್ಕೆ ಬರಲ್ಲ. ನನಗೆ ಹಾಕೊಡು ಅಂದರೆ ಮೊಬೈಲ್ ನೋಡ್ಕೊಂಡು ಮನೆ ಕಂಡೋಳೆ ಗೈಸ್ ಇವಳು. ಗೈಸ್ ಅವ್ರು ಬೇರೆಯವ್ರಿಗೆ ಬಿಡಿಸ್ಕೊಡ್ತಿದ್ರು ಗೈಸ್, ಏನು ಮಾಡೋದು? ನಂಗೆ ಹಾಕೊಡಮ್ಮ, ಟೈಮ್ ಆಲೆ 11:15 ಎಲ್ಲ. ಅಕ್ಕಂಗೆ ನಿದ್ದೆ ನಿದ್ದೆ ನಿದ್ದೆ. ನಮ್ಮ ಮಗ ಮಲ್ಕೊಬಿಟ್ಟವನೆ ನೋಡಿ. ಎಲ್ಲ ಪಾಪು ನಮ್ಮ ಮಾವ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್, ನಾವೇ ಓಡಾಡ್ತಾ ಇದ್ದೀವಿ. The next day. ಚಪ್ರ ಡೆನ್ ಆಯಿತು ನೋಡಿ. ಚಪ್ರ ನೀರು ತರೋಕ್ಕೆಲ್ಲ ಹೋಗ್ತಿದ್ದಾರೆ. ದೇವಸ್ಥಾನದಿಂದ ಹೋಗ್ಬೇಕಲ್ಲಿಗೆ ದೇವಸ್ಥಾನಕ್ಕೆ, ಸೊ ಎಲ್ಲರೂ ಹೋಗ್ತಿದ್ದೀವಿ ನೋಡಿ. ಚಪ್ರ ಹಾಕಾಯ್ತು ನೋಡಿ ಗೈಸ್, ಇವಾಗೆಲ್ಲ ಹೋಗ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡಿ ಗೈಸ್, ಹೆಂಗ್ ರೆಡಿ ಆಗಿದ್ದಾಳೆ ನಮ್ಮ ತೇಜ್ ಅವರು. ಮದ್ವೆ ಕಡೆ ಹೆಂಗ್ ಬರ್ತಾವನೆ?
ಹಾಂ ಮನೆಗಿರೋ ಬಂದಿದ್ದೀರಾ? ಹೆಸ್ರೇನು ನಿಮ್ಮದು? ನಾಗಣ್ಣ ಅಂತ. ನಾಗಣ್ಣ ಅಂತ. ನಿಮ್ಮ ಅಪ್ಪನ ಹೇಳ್ತಾರೆ. ಹಾಂ ಎಳ್ಳಿ ನಾಗಣ್ಣ ಅಂತ ಕಂಡವ. ವಾ ಏಳು ಮದುವೆ ಬರ್ತೀವಿ. ಹಾಂ ಆಯ್ತು ಆಯ್ತು. ಯಾವ ಅವನು ಗೊತ್ತು. ವಾ ನೋಡಿ ಗೈಸ್ ಹೋಗ್ತಿದ್ದಾರೆ ಎಲ್ಲ ಪ್ರೇಕ್ಷಕರು. ಹೇಳಿ ಮೇಡಮ್. ಏನು ಹೇಳೋದು ಅಂತ ಗೊತ್ತೈತಿ, ಗರ್ವಾಸ ಐತಿ. ಆದ್ರೂ ನಮ್ಮ ಅಣ್ಣನ ಮದುವೆ ಹಾಂ ಓದ್ತಿದ್ದೀನಿ, ಮುಗೀತು ಈಗ. ಏನು ಬಾಯಲ್ಲಿ ಯಾಕೆ ಹಿಂಗೆ ಆಗ್ತದೆ ನಮ್ಮನ್ನ? ಇನ್ನು ಇದಾಕಿಲ್ವೇನೆ ರೆಡ್ ಹಾಕಿಸ್ಕೋ. ಹಾಕಿಸ್ಕೋಬೇಕು, ಇನ್ನೂ ಯಾರಿಗೂ ಹಾಕಿಲ್ಲ. ಇದು ಯಾಕೆ ಹಾಕೋದು ಅಂದರೆ ದೇವ್ರ ಸಿಂಬಲ್. ಏನು ಯಾವ ದೇವ್ರ ಸಿಂಬಲ್? ವರದರಾಯ ಸ್ವಾಮಿ. ಹೌದಾ? ನಾವು ಮನೆಗೆ ಹೋಗೋ ಶಾಸ್ತ್ರ ಮಾಡ್ತಿದ್ದೆವು ಮೊದಲಿಗೆ. ಸೊ ಅದಕ್ಕೆ ಇಲ್ಲಿ ನಾವು ಫಸ್ಟು ನಾವು ನೀರು ತೊಗೋಬೇಕು. ನೀರು ತೊಗೋಕೆ ಅಂತ ಬಂದಿದ್ದು. ಆ್ಯಂಡ್ ಹಸು ಕರುನು ಕೂಡ ಮನೆಗೆ ನುಗ್ಗಿಸ್ಬೇಕಾಗಿತ್ತು. ಸೊ ಅದಕ್ಕೆ ಅದನ್ನು ನಮ್ಮಮ್ಮ ಕಾಲು ತೊಳೆಯೋಕೆ ಅಂತ ಹೋಯ್ತಿತ್ತು. ಅದು ಹಾಕಿಸ್ಕತೇನೆ ಇಲ್ಲ. ಮತ್ತು ನಮ್ಮ ಅಜ್ಜಿ ಅದಕ್ಕೆ ಮೇಲೆ ಪಂಚೆ ಹೊಸಕ್ಕೆ ಅಂತ ಹೋಯ್ತಿತ್ತು, ನೋಡಿ ಹೆಂಗಾಡುತ್ತೆ ಅಂತ. ಅದು ಎದುರುಕೊಳ್ತಿತ್ತು, ಯಾಕೆ ಜನಗಳು ನೋಡಿಬಿಟ್ಟು ನನಗೆ ಏನಾರು ಮಾಡಿಬಿಡ್ತಾರೆ ಅಂತ. ಎರಡೂ ಕೂಡ, ಅದು ಅವ್ವ ಮಗಳು ಇಬ್ಬರು. ಸೊ ಆಮೇಲೆ ಒಬ್ಬರು ತಾತ ಇಸ್ಕೊಂಡು ಹಾಕ್ತೀನಿ ಅಂತ ಹೋದ್ರು, ಕಟ್ತಿದ್ರು. ಸೊ ಈ ಥರ ಕಟ್ಟೋದೆಲ್ಲ ಮೇಲೆ ಹಾಕಬೇಕು ಅಂತ ಪೂಜಾರಿ ಹೇಳಿದ್ರು. ಸೊ ಅವಾಗ ಬಿಚ್ಚಿಬಿಟ್ಟು ಮೇಲೆ ಹಾಕ್ತಿದ್ರು. ಆ್ಯಂಡ್ ನಾಮ ಹಾಕ್ತಿದ್ರು. ಅದು ಸುಮ್ಮನೆ ಎದುರುಕೊಳ್ತಿತ್ತು, ಹಿಂದಿಂದನೇ ಓಡ್ತಿತ್ತು, ಹೆಂಗೋ ಹಾಕಿದ್ವಿ. ಆ್ಯಂಡ್ ಇದು ಕರು, ಇದು ನೋಡಿ ಹೆಂಗಾಡುತ್ತೆ ಅಂತ. ಇದಕ್ಕೂ ಹೂನಾರೆಲ್ಲ ಹಾಕ್ತಾರೆ. ಈಗ ಫುಲ್ಲು ಎದುರ್ಕೊಂಬಿಟ್ಟಿದ್ದೇವೆ ಎರಡೂ ಕೂಡ. ಹೆಂಗೋ ಪರವಾಗಿಲ್ಲ, ಅಮ್ಮನಿಗಿಂತ ಇದೇ ಪರವಾಗಿಲ್ಲ, ಇದೇ ಹಾಕಿಸ್ಕೊಳ್ತು. ಆ್ಯಂಡ್ ನೋಡಿ ಈಗ ಹಾಕ್ತಿದ್ದಾರೆ ಹೂನಾರನ. ಆ್ಯಂಡ್ ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ಇದು ನಮ್ಮ ಕಂಚಿ ವರದರ ಸ್ವಾಮಿ. ಸೊ ಅದನ್ನು ದೇವ್ರದ್ದು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಇಲ್ಲಿಂದ ನಾವು ನೀರು ಹೋಗಬೇಕು ಮನೆಗೆ. ಆ್ಯಂಡ್ ಅಲ್ಲಿ ಹಸಕರ ಎಲ್ಲನೂ ಒಳಗೆ ನುಗ್ಗಿಸ್ಕೋಬೇಕು. ಅಂದರೆ ಇವ್ರು ಮನೆ ಕಟ್ತಾಗ್ಲಿಂದ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಿದ್ದಾರೆ. ಆ್ಯಂಡ್ ಹಸುಕರಿಗೆಲ್ಲ ಪೂಜೆ ಮಾಡಿದ್ರು. ಪೂಜಾರಿರು ನಮ್ಮ ರಿಲೇಟಿವ್ ಆಗಬೇಕು. ಸೊ ನಮ್ಮ ಅಣ್ಣ ನೋಡಿ ತಮಟೆ ಬಡಿತಿದ್ದಾನೆ. ಅವು ಅಣ್ಣದಿರೆಲ್ಲ ಹಿಂಸೆ ಮಾಡಿ ಕೊಟ್ಬಿಟ್ರು ಬಡಿ ಅಂತ. ಅವನಿಗೆ ಅಷ್ಟು ಬರಲ್ಲ, ಬಟ್ ಪರವಾಗಿಲ್ಲ ಬಡಿತಾನೆ. ಆ್ಯಂಡ್ ನಾನು ಅದನ್ನು ರೆಕಾರ್ಡ್ ಮಾಡ್ಕೋತಿದ್ದೆ. ನೋಡಿ ಹೆಂಗೆ ಬಡಿತಿದ್ದಾನೆ. ಅಲ್ಲಿಂದ ನೀರೆಲ್ಲ ತೊಗೊಂಡು ನಾವು ಈಗ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಪೂಜೆ ಮಾಡಿಸೋದಕ್ಕೆ. ಇದು ಊರ ದೇವಸ್ಥಾನ, ಚಿಕ್ಕ ದೇವಸ್ಥಾನ, ಗ್ರಾಮ ದೇವರು ಅಂತಲೇ ಅಂತೀವಿ ಮಾರಿಗುಡಿ ದೇವಸ್ಥಾನನ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಈಗ ನಾವು ರಿಟರ್ನು ಹೋಗಬೇಕು. ನಮ್ಮ ಅತ್ತೆ ಪೂಜೆ ಮಾಡಿಸ್ತಿದ್ದಾರೆ. ಇದು ಚಿಕ್ಕ ದೇವಸ್ಥಾನ ಗೈಸ್, ಗುಡಿ ಥರ ಇರುತ್ತೆ. ಸೊ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಈಗ ಹೋಗಬೇಕು ನಾವು ಎಲ್ಲರೂ. ವಿಡಿಯೋ ಮಾಡ್ತಿದ್ದೀನಿ ನಾವೇ.
ಫೋನ್ ಮಾಡಿ ಚೆನ್ನಾಗಿ ಬರ್ತೈತೆ ನೋಡು. ಬೇಜಾಗ್ತದೆ. ನಾನು ಆಗ್ಲೇ ಹೇಳಿದೆ ಕಳ್ಸ್ಕೊಳಕ್ ಮಡಿಕಳಿ ಏನಪ್ಪ ಹೇಳಪ್ಪ ಒಳ್ಳೇದ ಮಾಡೋದು ಸರಿ ಬಿಡ್ರಿ. ಸೊ ಇಲ್ಲಿಗೆ ಮನೆಗೆ ಹೋಗೋ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದು ತುಂಬ ಲೆಂತಿ ಆಗೋಯಿತು. ಸೊ ಅಲ್ಲಿವರೆಗೂ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.